ನಮ್ಮ ಬಾಬಾ ಮಮ್ಮಿ ಚಾ ಕುಡಿಯಕ್ಕೆ ಕುಂತಾರೆ. ನಮ್ಮದು ಕುಡ್ದಾಯ್ತು ಈಗ ಚಾ. ಇವತ್ತು ಒಂದು 3 ದಿನ ಆಯ್ತು ಇವಾಗ ಇನ್ನು ಓಪನ್ ಮಾಡಿ. ಚಿಕನ್ ಶಾಪು ಇಲ್ಲೇ ಬೆನ್ಕನಕೊಂಡದಲ್ಲೇ ಮಾಡಿದ್ದಾನೆ. ಅವಾಗ ಏನಾದರೂ ಫಾಲ್ಟ್ ಮಾಡ್ತಾ ಇರಬೇಕು ಅಲ್ವೇನ್ರಿ? ಹಾಯ್ ಬೋಲ್ ಮೊಬೈಲ್ ಮೇ ಆತಾ ತೋ ಹಾಯ್ ಬೋಲ್ ನಮ್ಮ ಇಂಜಿನಿಯರ್ ಸಾಹೇಬರು ಶರೀಫ್ ಸಾಬ್ ಅಂತಂದ್ರೆ ಬೆನ್ಕನಕೊಂಡದಲ್ಲಿ ಅವರು ವೇಸ್ಟ್ ಕೆಲಸ ಮಾಡ್ತಿದ್ದಾರೆ. ಏನು ಪಕ್ಕೀರ್ ಆರಾಮಾಗಿಲ್ಲ ನೀನು ಇನ್ನೂ ಇದು ಅದೇನು ಉಳ್ತಿಯಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವಾಗ ಜಸ್ಟ್ ನಾನು ನಮ್ಮ ಹಳ್ಳಿಗೆ ಬಂದೆ. ಇವತ್ತು ಕಂಪ್ನಿಗೆ ಹೋಗಿಲ್ಲ, ನಾನು ಡ್ಯೂಟಿಗೆ ಲೀವ್ ಮಾಡಿದ್ದೀನಿ. ಸೊ ಅದೇ ನಮ್ಮ ಅಮ್ಮನೂ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಇಲ್ಲಿ ಬಂದು ನೋಡ್ತಿದ್ದೀನಿ, ಮನೆ ಕೀ ಹಾಕಿದೆ. ಅವರು ಇನ್ನೂ ಬಂದಿಲ್ಲ ಅಂತ. ಇವಾಗಿನೂ ಸಿಟಿಲಿದ್ದೀವಿ, ರಾಣೆಬೆನ್ನೂರಲ್ಲಿದ್ದೀವಿ, ಬರ್ತಿದ್ದೀವಿ ಅಂತ ಹೇಳಿದರು. ಅದೇ ಬೆಳಗ್ಗೆ 3:30ಗೆ ಎದ್ಬಿಟ್ಟು ನಮಾಜೆಲ್ಲ ಮುಗಿಸ್ಕೊಂಡು ಸರಿಯಾಗಿ ಇವತ್ತು 9ನೇ ದಿನದ ಉಪವಾಸ ರೋಜಾ ಇದೆ. ಸೊ ಅದು ಮಾಡ್ತಾಯಿದ್ದೀನಿ. ಬಟ್ ಈಗ ರಾಣೆಬೆನ್ನೂರಿಂದ ಇವಾಗ ಜಸ್ಟ್ ಬಂದೆ ನಾನು. ಅದಕ್ಕೆ ಬಂದು ನೋಡ್ತೀನಿ, ಅವರು ಮನೆಯಾಗಿನ್ನೂ ಬಂದೇ ಇಲ್ಲ. ಈಗ ಕಾಲ್ ಮಾಡಿದೆ, ಅವ್ರು ಬರ್ತಿದ್ದೀನಿ, ಇದ್ರಾಗಿದ್ದೀವಿ, ಬಸ್ ಸ್ಟ್ಯಾಂಡಲ್ಲಿದ್ದೀವಿ ರಾಣೆಬೆನ್ನೂರಲ್ಲಿ ಅಂತ ಹೇಳಿದರು. ಓಕೆ ಆಯ್ತು ಬಿಡ್ರಿ ಬರ್ರಿ ಅಂತ ಹೇಳಿ ಇವಾಗ ವೇಟ್ ಮಾಡ್ತಾಯಿದ್ದೀನಿ. તમે હારી લ્યો ભરતી ભરતી ಏನು ಪಕ್ಕೀರ್ ಆರಾಮಾಗಿಲ್ಲ ನೀನು ಇನ್ನೂ ಇದು ಅದೇನು ಉಳ್ತಿಯಲ್ಲ. ಇನ್ನೂ ಉಳುತ್ತೆ ಕಡಕ್ ಕಡಕ್ ಅಂತ ಕಾಲು ತೆಗೆದಿಟ್ಟು ಅಡ್ಡಾಡ್ಬೇಕು ನೀನು. ಮತ್ತೆ ಯಾವಾಗ ಹೋಗಿ ಮಂಗಳೂರಿಗೆ? ಇದು ಒಂದ್ಸಲ ಮಾಡಿಬಿಟ್ರೆ ಈಗ ಬೇರೆ ತಲೆ ಹೋಗೋದ. ಮತ್ತೆ ಹೆಚ್ಚು ಕಮ್ಮಿ ಏನಾರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಇನ್ನೊಂದು ಅವ್ರು ಬಿಟ್ಟು ಬಾ, ಇನ್ನೊಂದು 10 ದಿವ್ಸ ಬಿಟ್ಟು ಬಾ, ಅದು ಮತ್ತೆ ಈಗ ಗೊತ್ತಿದ್ದಕತ್ತೆ. ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮಾಡಿ ಬರ್ತೀನಿ ನೋಡಿ ನಾಳೆ. ನಾನು ಕಳಿಸ್ತಂತ ನಾನು. ಸರಿ ಕಳಿಸ್, ನನಗೆ ಇವೇ ನಂಬರ್. ನೋಡಿ ಫ್ರೆಂಡ್ಸ್, ಇವತ್ತು ನಾವು PF ಗ್ರೂಪ್ ತರಿಸ್ಕೊಳ್ಳೋಕ್ಕೆ ನಮ್ಮ ಇಂಜಿನಿಯರ್ ಸಾಹೇಬರು ಶರೀಫ್ ಸಾಬ್ ಅಂತಂದರೆ ಬೆನ್ಕನಕೊಂಡದಲ್ಲಿ ಅವರು ವೇಸ್ಟ್ ಕೆಲಸ ಮಾಡ್ತಿದ್ದಾರೆ. ಅವ್ರ ಕಡೆ ಬರ್ತಾ ಇದ್ದೀವಿ. PF ಗ್ರೂಪ್ ತರಿಸ್ಬೇಕಾಗಿತ್ತು, ಅದಕ್ಕೆ ಅವರು ಇವತ್ತು ನಮಾಜಿಗೆ ಲೇಟ್ ಆಗೈತಿ, ಹೋಗ್ಬಿಡ್ತೀವಿ, ಆಮೇಲೆ ಮಾಡುವಂತ್ರಿ ಅಂತಂದು ಹೇಳಿದರು. ಸೊ ಹೀಗಾಗಿ ನಾವು ಈಗ 9 o'clock ಬರೋಕ್ಕೆ ಹೇಳಿದ್ದಾರೆ. ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅವರು ಹೋಸ್ಟೆಲೇನೋ ತೆಗೆದುಕೊಡಿದ್ರೆ ಚೆನ್ನಾಗಿ ಬಂತು. ನಮಗೆ ಜಲ್ದಿನ ಒಂದು ವಾರದೊಳಗೇ ಬಂದಿತ್ತು. ಅದಕ್ಕೆ ಈ ಸಲ ನೀವು ಅವ್ರ ಕಡೆಯೇ ಬಂದಿದ್ದೀವಿ ತರಿಸ್ಕೊಳ್ಳೋಕ್ಕೆ. ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿರಿ, ಎಲ್ಲ ಫಾಲೋವರ್ಸ್ಗೂ ಲೈಕ್ ಐಕಾನ್ ಕೊಡಿರಿ. ಯಾರಿದ್ರ स्कूल जी क्या क्या? हाँ जी, SLC एग्जाम स्टार्ट है. हाँ जी. इनो एजुकेशन जाती नहीं घर वाले एजुकेशन में कौन सा सब्जेक्ट है? मैथमेटिक्स. आज एग्जाम था ना, ऐसा मैथ्स CBSE सीरियस है. मैथ्स है. मैथ्स आता आज. का तो हाथी कर बोले कि मैं मध्य में विजिट लेती. वहाँ सैलरी कम देती है. दीदी जाते क्या बात करते हैं? हाय बोल मोबाइल में आता तो हाय बोल आज आता देख मोबाइल में तो. नीटर में हमारे वो लता नीटर उनको बोल कर लेने आता था. नहीं उन्होंने अब वो क्या करेंगे. ಸಡನ್ ಪ್ಲ್ಯಾನ್ ಹಳ್ಳಿಗೆ ಬರ್ತಾ ಇದ್ದೀವಿ ಈಗ. ಜಸ್ಟ್ ನಾವು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಹಳ್ಳಿಗೆ ಬರ್ತೀವಿ ಅಂತ. ಅಂದ್ಕೊಂಡಿರ್ಲಿಲ್ಲ ನಾನು ಅಲ್ಲ ಬೆಳಗ್ಗೆ ಹೇಳಿ ನೋಡಿ. ಆ್ಯಕ್ಚುಲಿ ಇವತ್ತು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಸ್ಕೂಲಿಗೆ ನಾನು ಬ್ಯಾಗ್ ತೊಗೊಂಡೋಗಿಲ್ಲ, ಮನೆ ಕೀ ಮರ್ತೋಗಿದ್ದೆ. ಹಾಗಾಗಿ ಸೀದಾ ರಾಣೆಬೆನ್ನೂರಿಗೆ ಬಂದು ಅಲ್ಲಿಂದ ಹಲಗೇರಿ ಬಸ್ ಹತ್ಕೊಂಡು ಇವಾಗ ಇವರು ಪಿಕ್ ಮಾಡೋಕ್ಕೆ ನನಗೆ ಬಂದರು. ಸೊ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಅವಾಗ
ಅವಾಗ ಏನಾದರೂ ಫಾಲ್ಟ್ ಮಾಡ್ತಾ ಇರಬೇಕು ಅಲ್ವೇನ್ರಿ? ಹಳ್ಳಿಗೆ ಬರ್ಬೋದು. ಕರ್ಕೊಂಡೋಗ್ರಿ ಅಂದರೂ ಕರ್ಕೊಂಡೋಗಲ್ಲ ನೀವು. ಹಿಂಗೆ ಫಾಲ್ಟ್ ಮಾಡಿದ್ರೆ ಅಚಾನಕ್ಕಾಗಿ ಬರ್ಬೋದಲ್ಲ. ನಮ್ಮ ಬೆಳ್ಕೊಂಡದ್ ರೋಡ್ ನೋಡ್ರಿ ಇದು. ಅಂಬೇಡ್ಕರ್ ಟೀ ಕುಡಿತಾ ಇದ್ದೀನಿ ಇವಾಗ. ಟೀ ಆಗ್ತಾ ಇದೆ. ಟೀ ಕುಡಿತಾ ಇಲ್ಲ ಇನ್ನು, ಟೀ ಮಾಡ್ತಾ ಇದ್ದಾರೆ. ಟೀ ಕುಡಿತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಮತ್ತೆ ಇವತ್ತು ಚಳಿಗೆ ನಾನು ಜಲ್ದಿ ಹೋಗ್ಬೇಕಲ್ಲ ಕಂಪ್ನಿಗೆ. ಸೊ ಹಾಗಾಗಿ ಇಲ್ಲಿಂದ ಮತ್ತೆ ರೋದ ಇಟ್ಕೊಂಡು ಮತ್ತೆ ಕಂಪ್ನಿಗೆ ಮನೆಗೆ ಹೋಗಿ ಅವ್ರನ್ನ ಮನೆಯವ್ರನ್ನ ಬಿಟ್ಟು ಆ ಕಂಪ್ನಿಗೆ ಹೋದ್ರೆ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಚಳಿಗೆ ಹೋಗ್ಬೇಕೀಗ. ಕರಿಬೇಕಿತ್ತು ಸಾಕ್ಬಿಡು. ಅಲ್ಲಿದೆ ನಿಮ್ದು ಆಯ್ತಾ ಇಲ್ಲಿ. ಫ್ರೆಂಡ್ಸ್ ಇವಾಗ ಟೀ ಕುಡಿತಾ ಇದ್ದೀನಿ. ಸೊಪ್ಪೆ ಟೀ. ಕೋಳಿ ಕೊಯ್ತಿದ್ದಾರೆ. ಫ್ರೆಂಡ್ಸ್ ನಮ್ಮ ಮಳೆಯ ಬಂದ್ಬಿಟ್ಟು ನಮ್ಮ ಶರೀಫ್ ಮಾಮ ಅವರ ಮಗ ರೀಸೆಂಟಾಗಿ ಒಂದು ಎಜುಕೇಷನ್ ITI ಮುಗೀತು. ಕೆಲಸ ಸಿಕ್ಕಿಲ್ಲ ಮಮ್ಮ, ಏನು ಮಾಡೋಣ ಅಂತ ಇದು ಮಾಡ್ತಾ ಇದ್ದ. ಸೊ ನಾ ಅವನಿಗೆ ಅದಕ್ಕೆ ಸಿಗೋವರೆಗೂ ಏನು ಮನೆ ಖಾಲಿ ಕುತ್ಕೊಂಡು ಏನು ಮಾಡೋ ಮನೆ ಕುತ್ಕೊಂಡು ಏನು ಮಾಡ್ತೀಯಾ, ಏನಾದ್ರು ಬೇರೆ ಕೆಲಸ ಇಲ್ಲೇ ಊರಲ್ಲೇ ಮಾಡು ಅಂತ ಹೇಳಿದೆ. ಸೊ ಹಾಗಾಗಿ ಅವನು ಇವತ್ತು ಒಂದು 3 ದಿನ ಆಯ್ತು ಇವಾಗ ಇನ್ನು ಓಪನ್ ಮಾಡಿ ಚಿಕನ್ ಶಾಪು ಇಲ್ಲೇ ಬೆನ್ಕನಕೊಂಡದಲ್ಲೇ ಮಾಡಿದ್ದಾನೆ. ಸೊ ಅವನಿಗೂ ದೇವ್ರು ಒಳ್ಳೇದು ಮಾಡಲಿ. ರಂಜಾನ್ ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ದಾನೆ. ಎಲ್ಲ ಬೆನ್ಕನಕೊಂಡದವ್ರು ಯಾರಾದ್ರೂ ನೋಡ್ತಾ ಇದ್ದರೆ ಬಂದು ಚಿಕನ್ ತಗೊಂಡು ಹೋಗಿ ಇಲ್ಲೇ ಬಂದು ಒಳ್ಳೆ ರೀಸನೇಬಲ್ ಪ್ರೈಸಲ್ಲೇ ಕೊಡ್ತಾನೆ. ಎಲ್ಲರಿಗಿಂತ ಒಂದು 20 ರೂಪಾಯಿ ಕಮ್ಮಿನೇ ಕೊಡಪ್ಪ ಅಂತ ಹೇಳಿದ್ದೀನಿ. ಸೊ ಕೊಡ್ತೀನಿ ಅಂತ ಹೇಳಿದ್ರೆ ಸಣ್ಣದಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನಿಗೆಲ್ಲರೂ ಆಲ್ ದ ಬೆಸ್ಟ್ ಹೇಳಿ ಕಮೆಂಟಲ್ಲಿ. ಸೊ ಇವಾಗ ಮಾಡ್ತಾ ಇದ್ದಾನೆ. ಸಣ್ಣದೊಂದು ಮಾಡ್ಕೊಂಡಿದ್ದಾನೆ ಇವಾಗ, ಮತ್ತು ದೊಡ್ಡದು ಮಾಡೋಣ ಮುಂದೆ. ಅವ್ನು ನೋಡ್ರಿ ಇವತ್ತು 4 ದಿನ ಆಯ್ತು ಸಿಲಿಂಡರ್ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಪಾಪ. ಸ್ಟಾರ್ಟಿಂಗ್ ಎಲ್ಲ ಆಗ್ತವೆ, ಸಿಲಿಂಡರ್ ಖಾಲಿ ಆಗಿಬಿಟ್ಟದಂತೆ. ಸೊ ಸಿಲಿಂಡ್ರ್ ತುಂಬಿಸ್ಕೋಬೇಕು ಈಗ ಮತ್ತೆ. ಅದ್ರಾಗ ನಿಲ್ತತೆ ಇಲ್ಲೋ, ಅದ್ರಾಗ ನಿಲ್ಲಲ್ಲ ಅದು. ಅಲ್ಲೋ ಒಂದು ಕೆಲಸ ಮಾಡು, ಹೀಟ್ರ್ ಹಾಕೋದಕ್ಕೆ. ಹೀಟ್ರ್ ಹಾಕಿ ಒಂದು 10 ನಿಮಿಷದ ಇದಾಗ್ಬಿಡ್ತೈತೆ. ನೋಡಿ ಇವಾಗ ಮತ್ತೆ ಏನು ಗ್ಯಾಸ್ ಖಾಲಿ ಆಗಿಬಿಟ್ಟೈತೆ ಒಂದು. ಸೊ ಗ್ಯಾಸ್ ಖಾಲಿ ಆಗೈತೆ ಮಮ್ಮ, ಏನು ಮಾಡಲಿ ಅಂದ. ಅದಕ್ಕೆ ನಾನು ಏನು ಮಾಡಿದೆ, ಒಲೆ ಗಿಡಕ್ಕೆ ಸಣ್ಣ ಒಲೆ ಇದಾವೆ ನಮ್ಮ, ಅವ್ನು ದೊಡ್ಡ ಒಲೆ, ಅದಕ್ಕೆ ಅಲ್ಲಿ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ಕೊಂಡು ಸಣ್ಣ ಕೊಡ್ಕೊಂಡು ಹಾಕಿ ಇಟ್ಬಿಡು. ಅಲ್ಲ ನೀರು ಇದ್ರಾಗ ಕೊಡ್ಕೊಂಡಾಗಿಲ್ಲ. ಹಾಂ ಮತ್ತೇನು ಸಿಲಿಂಡರ್ ಖಾಲಿ ಆಗೈತೆ ಅಂದ್ ಮತ್ತೆ ಇನ್ನೇನು ಮಾಡ್ಬೇಕು? ಅದು ಅವಂದು ಖಾಲಿ ಆಗೈತೆ ಅಂದ್ರೆ ಅದಕ್ಕೆ ಸುಮ್ಮನೆ ಒಂದು ಇದ್ರಾಗ ನೀರು ಇಡಪ್ಪ ಅಂದೆ. ಹೀಟ್ರ್ ನೀರಿಟ್ಟು ಫುಲ್ ಬಿಸಿ. ಅದು ಟೈಮ್ ಹಿಡಿತೈತೆ ತಾರೀಫ್, ಅದು ಟೈಮ್ ಹಿಡಿತೈತಿ. ಒಂದು 15 ನಿಮಿಷ ಬೇಕಾಯ್ತು ನೋಡೋದು. ಹಾಂ ಅಲ್ಲೋ ಹಂಗೆ ಅಷ್ಟಾಗಿ ಇಡ್ಬೇಡ, ನೀರು ಸ್ವಲ್ಪ ಭಾಳ ಇಡು. ಈ ಸಣ್ಣ ಕೊಡ್ಕೊಂಡಾಗ ಹಾಕಿ ಇಡ್ಕ ಅದ್ರಾಗ ಇಡು. ಹಾಂ ಪಾಪ ನೋಡ್ರಿ, ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅದಕ್ಕೆ. ಹಂಗೆ ಹಿಂಗೆ ಮತ್ತು ಸ್ಟಾರ್ಟಿಂಗ್ ಎಲ್ಲ ಆಗ್ತಾವೆ ಇಂಥವು. ಬಟ್ ಮಾಡ್ತಿದ್ದಾನಲ್ಲ ಅದೇ ಗ್ರೇಟ್. ಏಮಮ್ಮ ಕೆಲಸ ಇಲ್ಲ ಅಂತಿದೆ. ಅದು ಕೆಲಸ ನೀನೇ ಮಾಡು, ಇನ್ನೊಬ್ರ ಕೈ ಯಾಕೆ ನಮ್ಮಂಗೆ ಹೋಗೋಕೆ. ಚೆನ್ನಾಗಿರೋ ಕೆಲಸ ಸಿಗೋವರೆಗೂ ಇದೇ ಚೆನ್ನಾಗಿದೆ. ಇಂಪ್ರೂವ್ಮೆಂಟಾಗಿ ಇದೇ ಮಾಡ್ಕೊಂಡು ಹೋಗು. ಹೋಟ್ಲ್ ಬೇರೆ ಐತೆ, ಒಂದು ಹೋಟ್ಲಾಗ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಆ ಹೋಟ್ಲು ಅವ್ರ ಅಪ್ಪ ನಡೆಸ್ತಾರೆ. ಸೊ ಹೋಟ್ಲ್ ಮಾಡ್ಕೊಂಡು ಬಿಡುವಿನ ಟೈಮಲ್ಲಿ ಇದನ್ನ ಚಿಕನ್ ಶಾಪು ಮಾಡ್ಕೊಂಡು ಹೋಗ್ತಾನೆ. ಒಂದು 15 ಮಿನಿಟ್ಸಲ್ಲಿ ಆಗ್ತೈತೆ. ಅಲ್ಲಿವರೆಗೂ ಅಲ್ಲಿ ಏನಾರು ಮಾಡ್ಕ, ಹಂಗೆ ಮುಟ್ಬೇಡ. ಒಂದು 15 ನಿಮಿಷ ಕ್ಲಿಯರ್ ಆಗ್ತೈತೆ.
ಏನ ಯಾಕ ಎಲ್ಲಿಂದ ಬಂದ್ರಿ? ನಾವು ಉಪ್ಪನ್ ಬಸವಣ್ಣ ಹೌದಾ? ಗಾಡಿ ಇದ್ದಿದ್ದಕ್ಕೆ ಆರಾಮ್ ಬಿಡ್ರಿ, ಇಬ್ರು ಒಳ್ಳೆ ಟೂರ್ ಹೊಡಿತಿದ್ದೀರಾ. ಹೌದ್ರಿ, ಹೋಗಿ ಬಂದ್ರಿ. ಇದು ತಗೊಂಡ್ ಹೋದ ಮಸೀದಿಗೆ ಇದು ಬಾಳೆಹಣ್ಣ ಫಸ್ಟ್ ದ್ರಾಕ್ಷಿ ಒಂಚೂರು ಹಾಕೊಳ್ರಿ, ವಾಶ್ ಮಾಡಿ ಹಾಕ್ಬೇಕಿತ್ತು. ಚಾಕು ತಗೊಳ್ರಿ. ಟೈಮ್ ಆಗೈತೆ ಬೇಗ. ದ್ರಾಕ್ಷಿ ವಾಶ್ ಮಾಡ್ಬೇಕಿದ್ನ ಸ್ವಲ್ಪ ತೊಳಿ ಬೈದ್ನ ತಗ. ಅರ್ಧ ಹಂಗೆ ಕವರಲ್ಲಿ ಕಟ್ ಮಾಡಿ ಹಾಕೊಂಡು ಹೋಗ್ತೀರಾ ನೋಡ್ರಿ ಕಲ್ಲಂಗಡೆ. ಹ್ಞೂ ಈಗ ಅರ್ಧ ಕಟ್ ಮಾಡ್ಕೊಂಡು ಅರ್ಧ ತಗೊಂಡು ಹೋಗ್ತೀನಿ. ಅದಕ್ಕೊಂದು ಕವರ್ ಬೇಕಲ್ಲ ಈಗ, ಹಾಂ ಇಡ್ಸಲ್ಲ ಇದು ಯಾವುದು. ಇದು ಬ್ಯಾಗ್ ತಗೊಂಡು ಹೋಗ್ತೀನಿ ನಾನೀಗ. ಹಾಂ ಹಂಗೆ ಮಾಡ್ರಿ, ಒಳ್ಳೇದದು. ಇದು ಮನೆಗೆ ತಗೊಳ್ರಿ, ದ್ರಾಕ್ಷಿ ನಿಮ್ಗೆ ಬೇಕಾದ್ರೆ ತಿನ್ನಕ್ಕೆ ಇಟ್ಕೊಳ್ರಿ. ಇವ ಸಾಕು ತಂದ್ರು ನೀರು ತೊಳೆದು ಹಾಕಿರುತ್ತೆ. ವಾಶ್ ಮಾಡ್ರಿ ಮಮ್ಮಿ. ಇದು ನೋಡಿ ಎಷ್ಟು ಇದೆ? ಅರ್ಧ ಹೆಚ್ಕೊಳ್ರಿ. ಅರ್ಧ ಹೆಚ್ಚಿಬಿಡ್ರಿ. ಎಷ್ಟು ಕೆ ಜಿ ಐತ್ರಿ ಇದು? 10 kg. ರಂಜಾನ್ ಬಂದಿದ್ದಕ್ಕೂ ಮಾರ್ಕೆಟ್ ಫುಲ್ ಕಲ್ಲಂಗಡೆ. ಚೆನ್ನಾಗಿದೆಯಾ? ಲಾಲ್ ಪಟ್ಟಿ ವಾವ್, ಸಗದಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲಿ ಹಲ್ಗೇರಿಯಲ್ಲಿ ತಂದದ್ದೇನ ಅದು ಹಣ್ಣು? ನಿಮ್ದು ಫೋಟೋ ಬರ್ಬೇಕಾ? ಹತ್ರ ಇಟ್ಕೊಳ್ರಿ. ಅದು ಕ್ರಾಪ್ ಮಾಡ್ಬೇಕಷ್ಟೇ. ಬಂತಾ? ಈ ಹಣ್ಣು ಹಾಕ್ಲಿ ಇದಕ್ಕೆ. ಆಯ್ತಾ? ಅದು ಮನೆಗೆ ಮಮ್ಮಿ. ಅದು ನೀವು ಅಂತ ತಗರಿ, ನೀವು ತಗರಿ. ಇದಕ್ಕೆ ಮಸೂತಿಗೆ ಇಡ್ರಿ, ಅದನ್ನ ಮನೆಗೆ ಇಟ್ಕರಿ ನೀವು ಅಷ್ಟೇ. ಆತ ಈಗ ಟೈಮ್ ಹಿಡ್ಕೊಬೇಡಿ. ಹ್ಞೂ ಇಡ್ರಿ. ಅದು ನೀವು ತಿಂತೀರಲ್ಲ? ಹ್ಞೂ ಅದು ತಿಂತೀನಿ, ತಗೊಂಡೋಗ್ರಿ. ಟೈಮ್ ಆಗತ್ತೆ ನಿಮಗೆ. ಟೈಮ್ ಮಾಡತ್ತೆ. ಪೂರ್ತಿ ಬುಟ್ಟಿ ಹಿಡೀತು. ಅದ್ರ ಮೇಲೆ ಹಾಕಿ ಇದಕ್ಕೆ ಬಾಳೆಹಣ್ಣ ತೊಳೆದಾಕಿ ಸರಿ ಬಿಡು. ಹಂಗೆ ಹೆಂಗೆ ಇಟ್ಕೊಂತೀರಿ? ಇದ್ರ ಮೇಲೆ ಇಟ್ಕೊಂತೀವಿ ಏನಾಗಲ್ಲ. ಹಾಕ್ಬಿಡು, ಏನಾಗಲ್ಲ. ಕವರ್ ಐತಿ. ಇನ್ನೊಂದು ಕವರ್ ಹಾಕ್ಲೆ? ಬ್ಯಾಡ್ ಬಿಡು ಮಮ್ಮಿ, ಬೇಡ ಹಂಗೆ ತಗೊಂಡು ಹೋಗ್ತಾರೆ. ಟೈಮ್ ಎಷ್ಟೀಗ? ವಜು ಮಾಡ್ಕೊಂಡ್ರೆ ಅಲ್ಲೇ ಮಾಡ್ತೀರಾ? ಕೋನ? सुबह से कहता गया कि आरिफ को बुला ले कहो. ನೆನ್ನೆ ಹೋಗಿದ್ರ ಮಮ್ಮಿ? ಇವತ್ತು ಬೆಳಗ್ಗೆ ಹೋದ್ರಾ? ಮೊನ್ನೆ ಹೋಗಿದ್ರಾ? 2 ದಿನ ಅಲ್ಲೇ ಉಳ್ಕೊಂಡಿದ್ರಾ? ಚೆನ್ನಾಗಾಯ್ತಾ? ಚೆನ್ನಾಗೈತಿ. ಮತ್ತೆ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಅಲ್ಲಿ? ಎಲ್ಲಿ ಬಾಬಾರ ಫೋನ್ ಅದು ಮಾಡಕ್ ಬರಲ್ಲ ಅಂತ, ಚಾರ್ಜರ್ ಇದ್ದದಿಲ್ಲ ಅಂತ. 2 ದಿನಕ್ಕೆ ಮತ್ತೆ ಎಲ್ಲಿ ಇಡ್ಬೇಕು ಅಲ್ಲಿ ಚಾರ್ಜಿಗೆ? ಚಾರ್ಜ್ ಇದ್ದಿಲ್ಲ ಅಂತ. ಭಾಳ ಚೆನ್ನಾಗತ್ತು. ಹಾಡು ಹೇಳಿದ್ರು ಸರಿ ಪಜ್ಜರ್ವ. ಹೌದೇನ? ತೇರು ತುಂಬಾ ಚೆನ್ನಾಗತ್ತು. ಭಾಳ ಜನ ಬಂಡಿ ಹುಡ್ಕೊಂಬಂದಿದ್ರು, ಟ್ರಾಕ್ಟ್ರಿಗಳು ತಂದಿದ್ರು, ಬಂಡಿ ಭಾಳ ಚೆನ್ನಾಗಿ ಊಟಕ್ಕೆ ಕೊಟ್ರು, ದಾಸೋಗ ಇತ್ತು. ಭಾಳ ಚೆನ್ನಾಗತ್ತ ಜಾತ್ರೆ. ಇಡ್ರಿ, ಇದು ಹೆಚ್ಚರಿ ತಿನ್ರಿ ಅಂತೆ. ತರ್ಲ ಇನ್ನೊಂದು ಪ್ಲೇಟು? ಇದ್ರಾಗ ಹಾಕನಲ್ಲ, ಇದ್ರಲ್ಲೇ ಹಾಕನ್ ಬಿಡ್ರಿ, ನಡೀತದೆ. ಇದ್ರಲ್ಲೇ. ಇದು ಏನೇನು ತಂದಿದ್ದೀರಾ? ನಾನು ತಂದಾರೋದು ಸರಿ ಪದ್ಧತಿ ತಂದಾರ, ಮಗ ತಂದತಿ. ಅವ್ರು ತಂದ್ರೆ ನಂಗೆ ಗೊತ್ತೇ ಇದ್ದಿಲ್ಲ. ಇದೇನಿದು ಫಿನೋಲೆಕ್ಸ್ ಬಲ್ಪ್ ತಂದಿದ್ದಾರೆ ಒಂದು. ಹೌದಾ? 12 ವ್ಯಾಟ್ LED ಇದು. ಇದು ಏನಕ್ಕೆ ತಂದ್ರಪ್ಪ ಗೊತ್ತಿಲ್ಲ. ಅದು ಚಿಕನ್ ಅಂಗಡಿಗೆ ಆಗಿರ್ಬೋದಮ್ಮ. ಹಾಂ ಇರಬೇಕು. ಚಿಕನ್ ಅಂಗಡಿಗೆ ತಂದಿರ್ಬೇಕು. ಹೌದು ಕರೆಕ್ಟ್, ಚಿಕನ್ ಅಂಗಡಿಗೆ ಮಮ್ಮಿ. ಇದು ಇಲ್ಲಿಂದ ವೈರ್ ಹೇಳ್ಕೊಂಡಿದ್ದಾರೇನೋ ಅಲ್ಲ, ಮತ್ತಲ್ಲಿ ನೈಟ್ ಕತ್ಲಾಗತ್ತೆ ಅಂತ. ಸೊ ಇದೇನಿದು? ಹಾಂ ಅವ್ರದ್ದು ಎಲೆಕ್ಟ್ರಿಕ್ ಐಟಮ್ಸ್. ಅರ್ಧ ಹೆಚ್ಚಿಬಿಡ್ಲೆ? ಅರ್ಧ ಹೆಚ್ಚ್ರಿ ಮಮ್ಮಿ. ಯಾವ ಥರ ಹೆಚ್ಚಲಿ?
ರೌಂಡ್ ಹೆಚ್ಚ್ರಿ, ರೌಂಡ್ ಹೆಚ್ಚ್ರಿ. ಈ ಥರ ಬೇಡ, ನಾ ಹೆಚ್ಚಿನ ಕೊಡ್ರಿ ನಿಮ್ಗೆ ಬರಲಿಲ್ಲ ಅಂದ್ರೆ. ಜಸ್ಟ್ ಈಗ ಸ್ಕೂಲಿಂದ ಹಾಗೆ ಬಂದೆ ನಾನು. ಬಂದಿದ್ದು ಡ್ರೆಸ್ ಏನು ಚೇಂಜ್ ಮಾಡಲಿಲ್ಲ. ಕೀ ಮರ್ತೋಗ್ಬಿಟ್ಟಿದ್ದೀನಿ ಮಮ್ಮಿ ನಾನು. ಇವತ್ತು ಎಕ್ಸಾಮ್ ಇತ್ತಾ, SLCದು ಮ್ಯಾಥ್ಸ್ ಎಕ್ಸಾಮು. ಈ ಪೌಚು ಮೊಬೈಲು ಹಾಗೆ ತೊಗೊಂಡು ಹಿಂಗೆ ಹೊರಟಿದ್ದೀನಿ ನೋಡ್ರಿ. ಮತ್ತೆ ಕೀ ಬಂದ್ಮೇಲೆ ಮನೆಗೆ ಬಂದ್ಮೇಲೆ ನೆನ್ಪು ಮಾಡ್ಕೊತಿದ್ದೀನಿ, ಕೀನೂ ಇಲ್ಲ ಇವರು ಇಲ್ಲ. ಮತ್ತು ಸೀದಾ ಫೋನ್ ಮಾಡಿದೆ, ಹಿಂಗೆ ಹಳ್ಳಿಯಲ್ಲಿದ್ದೀನಿ ಅಂದ್ರ ಸೀದಾ ರಾಣೆಬೆನ್ನೂರಿಗೆ ಬಂದು ಅಲ್ಲಿಂದ ಹಲ್ಗೇರಿ ಬಸ್ ಹತ್ಕೊಂಡು ಬಂದೆ ನೋಡ್ರಿ. ನಮ್ಮೂರಿಗೆ ಬರೋ ಬಸ್ ಸಿಗ್ತಾ? ಇಲ್ಲ, ಹಲ್ಗೇರಿ ಬಸ್ ಹೋಗಿತ್ತಲೆ, ಕೊಪ್ಪದ ಬಸ್ಸು. ಹಲ್ಗೇರಿಗೆ ಬಂದು ಹಚ್ಕೊಂಬಂದ್ರ? ಹಾಂ, ಹಲ್ಗೇರಿಗೆ ಬಂದಿದ್ದೀನಿ ನೋಡ್ರಿ. ಅಲ್ಲಿ ಇದು ಮೋಸ್ಟ್ಲಿ ಕಲ್ಲಂಗಡಿ ಅಲ್ಲಿ ತೊಗೊಂಡ್ರೆ ಅನ್ಸುತ್ತೆ ಅವರು, ಹಲ್ಗೇರಿ ಕ್ರಾಸಲ್ಲಿ ಬ್ರಿಡ್ಜ್ ಕೆಳಗೆ ಮಾಮೂಲಿ ತೊಗೋತಾರಲ್ಲ ಅಲ್ಲಿ ತೊಗೊಂಡಿದ್ದಾರೆ. ಈಗ ನನಗೆ ಕರ್ಕೊಂಬರ್ಬೇಕಾದ್ರೆ ದ್ರಾಕ್ಷಿ ತೊಗೊಂಡ್ರು ಅಲ್ಲಿ. ಅವ್ರು ಕಡಲೆ ಗಿಡ ಎಲ್ಲ ಇಟ್ಕೊಂಡಿರ್ತಾರಲ್ಲ. ಅವರು ಕೇಳ್ತಿದ್ರು, ಏನ್ರಿ ವಿಡಿಯೋ ಮಾಡ್ತಾ ಇದ್ದೀರಾ, ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬರ್ತಾ ಇದೆ, ಕಂಟಿನ್ಯೂಸ್ ಹಾಕ್ರಿ, ಬಿಡಬೇಡ್ರಿ ಅಂತೇಳಿ ಹೇಳಿದ್ರು ಅವರು. ಹಿಡೀರಿ ಮಮ್ಮಿ, ಕರಿಬೇಕಿತ್ತು ಬಾಬಾ ಎಲ್ಲೋದ್ರು, ಹಿಡೀರಿ. ಫೋನ್ ಚಾರ್ಜಿಗೆ ಇಟ್ಟು ಹೋದ್ರ ಕಡೆ ಬಾಬಾ. ಸ್ವೀಟ್ ಇದೆಯಾ? ಚೆನ್ನಾಗಿದೆ. ನೀರು ತುಂಬ ವಾಟರ್ ಕಂಟೆಂಟ್. ನೆನ್ನೆ ಒಂದು ಮಸೀದಿಗೆ ತೊಗೊಂಡೋದ್ರು, ಅದು ಕಪ್ಪು ಕಲರ್ ಬರುತ್ತಲ್ಲ, ಅದು ತುಂಬ ಸ್ವೀಟ್ ಇತ್ತದು. ತುಂಬ ಹಿಂದೆ ಸಪ್ಪೆ ಅಂದರೆ ಸಪ್ಪೆ ಬರ್ತಿತ್ತಪ್ಪ, ಇವಾಗ ಒಂದು ವಾರದಿಂದ. ಇವರು ನಮ್ಮ ಬೆಳ್ಕೊಂಡಲ್ಲಿ ತರಕಾರಿ ಮಾರ್ತಾರೆ, ಡೈಲಿ ನಮಗೆ ತರಕಾರಿ ಕೊಡ್ತಾರೆ ಆಂಟಿ. ಆಂಟಿ ದಿನಕ್ಕೆ ಎಷ್ಟು ವ್ಯಾಪಾರ ಆಗತ್ತೆ ಆಂಟಿ? ಡೈಲಿ ಹೋಗಿ ಬರ್ತೀರಾ ಮಾರ್ಕೆಟಿಗೆ? ದಿನ ಒಂದಿನಾನು ತಪ್ಸಲ್ಲ. ಈಗ ಬಂದ್ರು ಈ ಕಡೆ, ನಾವು ಹಣ್ಣು ತಿಂತಿದ್ವಲ್ಲ ಹಂಗೆ ಕೂರಿಸ್ಕೊಂಡ್ವಿ ಆಂಟಿಗೆ. ಇವತ್ತು ತರಕಾರಿ ತಂದಿರಾ? ಆಮೇಲೆ ತರಕಾರಿ ಗಾಡಿನೂ ನೋಡೋಣ ಹೋಗಿ. ಬರ್ರಿ ಬರ್ರಿ, ಆರಾಮದಿರಾ? ಇಲ್ಲ ಇಲ್ಲ ಬಿಡಾಂಟಿ, ಮೊನ್ನೆ ಹಾಕಿದ್ದೀನಿ ವಿಡಿಯೋ, ನೀವೇ ನೋಡಿಲ್ಲ. ಈಗ ಇವರು ಬಂದಿದ್ರು ಉಪ್ಪನ್ ಬಸವಣ್ಣ. ಹೌದೇನ? ಕೇಳವ್ರಿಗೆ ಹೆಂಗಾಯ್ತು ಆಂಟಿ? ಅವ್ರನ್ನ ಕೇಳು, ಹೋಗಿ ಬಂದಾರ ಗುಡಿ ಒಳಗ ಬಂದ ನೋಡು. ನಾವು ಹೋಗಿ ಗುಡಿ ಒಳಗ ಹೋಗಿ ಕೈ ಮುಗಿದು ತೀರ್ಥ ಇಸ್ಕೊಂಡು ಜಾಣಿ ಎಲ್ಲ ಹೋಗಿ ನಾವು ಕಾಯಿ ಮಾಡ್ಕೊಂಡ್ವಿ, ಎಲ್ಲ ಮಾಡ್ಕೊಂಡ್ವಿ, ಕೈ ಮುಗಿದ್ವಿ ಎಲ್ಲ ತಕ್ಕ ಅಲ್ವಾ. ದುಡ್ಕೊಂತ ಯಾಕೆ ಹೋಗ್ಬೇಕವ, ಒಬ್ರಿಗೊಬ್ರು ದುಡ್ಡಾಡ್ಕೊಂತ ಎಲ್ಲಿದ್ರು ದೇವ್ರ ನೋಡ. ಮೊನ್ನೆ ಹುಬ್ಬಳ್ಳಿಗೆ ಹೋಗಿದ್ನಲ್ಲ, ಒಟ್ಟ ಒಳಕ್ ಹೋಗ್ಲಿಲ್ಲವ ನಾನು. ಹುಬ್ಬಳ್ಳಿಗೆ ಹೋಗಿದ್ವಿ, ಮತ್ತೆ ಇಲ್ಲಿ ಜಾತ್ರೆಗೆ ಬೆಳಕೇರಿ ದೇವತಿಗೆ ಹೋಗಿದ್ವಿ, ಬಿಸಿನೊಳಗೆ ಹೋಗಿದ್ವಿ. ಈ ವಾರ ಪೂರ್ತಿ ಬರ 15 ಸಾಕು ವ್ಯಾಪಾರನೇ ಇಲ್ಲ ನನಗೆ. ಬೆಳಕೇರಿ ದೇವಿ ದವಕ ಖಾಂಡಲ್ ಬಿಡ ಬಂದಲ್ಲ ಅನ್ನಕ್ತಿದ್ವಿ ನಾವು. ಬೆಳಕೇರಿ ಜಾತ್ರೆ ಎಷ್ಟು ಅಷ್ಟು ಬಿಟ್ಟಿದ್ರು ಲೈಟ್ ಏನಂತ ಅನ್ಕೊಳವ ಅಂಗಡಿ ಹಣ್ಣು. ಬೆಳಕೇರಿ ಕೇರ್ ಬಾರಿ ಜಾಕೆಟ್ ಚಂದ ಆಗೈತೆ ನೋಡಿ ಮಮ್ಮಿ ನಿನಗೆ. ಜಾಕೆಟ್ ಚಂದ ಆಗೈತಿ ಇಬ್ರಿಗೂ. ಸೀರೆ ಚಂದ ಆಗ್ಯಾವ, ಜಾಕೆಟ್ ಚಂದ ಆಗ್ಯಾವ. ಚೇರ್ ಉಟ್ಕೊಂಡ್ ಹೋದವು. ಇನ್ನು ಬಿಟ್ಟಲ್ಲ ನೀನು? ಅಲ್ಲ ಬಿಟ್ಟಿದ್ದೆ ಬಾಬಾ. ಈಗ ಬಂದು ಕೂತಾನೆ. ಬರ್ರಿ ಹಣ್ಣು ತಿನ್ರಿ, ಮತ್ತೆ ಹಂಗೆ ಹೋದ್ರಲ್ಲ. ದ್ರಾಕ್ಷಿ ಇಲ್ಲ, ಇದು ಫೋನ್ ಬೇಕಾ? ನೀನ್ ತಿಂತೀಯ ಹಣ್ಣ? ಯಾಕೆ ನನಗೆ ಕೊಡಲ್ಲ? ಮತ್ತೇನೋ ಸೀತ ನನಗೆ ಅಂತಿದ್ದಲ್ಲ, ಅದಕ್ಕೆ ಪಾಪ ಒಂದ್ ಮಾತನ್ನು ಕೇಳಿಲ್ಲಲ್ಲ ಮಮ್ಮಿ ನೀವು ಬೇಬಾಂಟಿಗೆ. ನಾನೇನೋ ವಿಡಿಯೋ ಮಾಡಾಕತ್ತೀನಪ್ಪ, ಕೇಳಲಿಲ್ಲ. ನೀವು ಕೇಳ್ಬೇಕಾ? ಅದು ಇದ್ರೊಳಗಿದ್ರು ಹೇಳ್ಕೊಂಡು ಹೋಗತ್ತ ನಾಯಿ. ಹೌದೇನು? ಹಂಗಲ್ಲಮ್ಮ, ನಾನ್ ಹೆಂಗಂತಂದೆ, ಅವ್ರು ಶೀತಗೈತಿ ಅಂತಂದಿದ್ರು, ಅದಕ್ಕಾಗಿ ನಾ ಅವ್ರಿಗೆ ಹಣ್ಣು ಕೊಡ್ಲಿಲ್ಲ. ಜಗನ್ನಾಥ ಕಟ್ಟಿತ ಕೂಗಿದ್ವು, ಮುಂದ್ ಕೋಡ್ದಂಗೆ ಮುಂದ್ ಕೂಗಿದ್ರು ಗಾಡಿ ಮಧ್ಯಾಹ್ನ.
ಮಕ್ಕಳಕ್ಕೆ ದೂಡದೆ ಅದಕ್ಕಾಗಿನ ಅವ್ರಿಗೆ ಹಣ್ಣು ಕೊಡ್ಲಿಲ್ಲ ನಾನು. ಶೀತಗೆ ಅಲ್ಲೇ ಊರಾಗ ಇತ್ತಕ್ಕೆ ಸಂಜೆ ಬರೀ ಮ್ಯಾಕ ಬರಂಗಿಲ್ಲ ಇಲ್ಲಿ ಬಂದಲ್ಲ ಅಲ್ಲೇ ಹೋಗಿಲ್ಲ ಶಿವರಾತ್ರಿ ನಾಳೆ ಅಂದ್ರೆ ಇವತ್ತು ಸೊಳ್ಳೆ ಚಲೋ ದುಡ್ಕಂದ ಒಬ್ಬನು ತಿರ್ಗೋ ನಿಮ್ಮ ಬಳಿಯಲ್ಲಿ ಇಟ್ಕೊಂಡೇವ ಚಂದ ಆಗ್ಯಾವಲ್ಲ. ಭಾಳ ಚೆನ್ನಾಗಿದೆ ಜಾತ್ರೆ ಮಾಡಕ್ಕೆ ಹೋಗಿದ್ನಿ ಅಲ್ಲಿ ಇಟ್ಟಾರ ಸಿಲ್ಲಕ್ಕಿ ನಮ್ಮ ನಾದಿ ನಮ್ಮ ಮನೆಯವ್ರ ಸಣ್ಣವನ್ನ ಮಗಳು ಬಿಸಿಲಿಂದ ಎಷ್ಟು ದಿನ ಇದ್ದೆ ಅಲ್ಲಿ 3 ದಿವಸ ಅಲ್ಲಿ ಒಂದು 3 ದಿವಸ 6 ದಿವಸ ಊರಿಗೆ ಮತ್ತೀಗ ನೀ ಇವತ್ತು ಬಂದದವಿನ್ನು ಶಿಸ್ನಾಳ್ ತೇರ್ ಮಾಡ್ಕೊಂಡು ಅಲ್ಲಿದ್ದ ಉಕ್ಕನ್ ಬಸವಣ್ಣ ತೇರ್ಗೆ ಹೋದ್ವಿ. ಮತ್ತ ನಾಳೆ ಕರ್ಯಾಕತ್ತಾರ ನಿನ್ನಿದ್ದನ ಕರ್ಯಾಕತ್ತಾರ ಮತ್ತ ಬರ್ರಿ ಅಂತಂದು ಹಿರೇಮರ್ತೇರ್ಗೆ ನಾವು ಹೋಗಕತ್ತಿಲ್ಲ. ಯಾಕ ಹೋಗವಿ ಆದ್ರ ಬುಧವಾರ ದಿವಸ ಹೋಗಿ ಹಂಗ ಬರ್ತಾವ್ರಿ. ಹೋಗಿ ಹಣ್ಕ ಮೆಡ್ಸ್ಕೊಂಡ್ ಹಂಗ ಬರ್ತಾವೆ. ಇದು ಹುಣಸೆ ಮರದ ಮುಗಿತೇನ ಇನ್ನು ಇದಾವ ಮಮ್ಮಿ? ಅದಾವಮ್ಮ ಇನ್ನು ಅರ್ಧ ಬಡ್ದದವ 2 ಮರ. ಇನ್ನು ಗಿಡ ಕಿತ್ಕೊಂಬರಕ್ ಹೋಗ್ಬೇಕು ಹಣ್ಣ ಗಿಡದಾಗ. ಅದು ಬಿಟ್ರೆ ಅಂದ್ರ ಮತ್ ಮೂಡ್ಗಾಳಿ ಬಿಟ್ರೆ ಕೀಳಕ್ ಬಾರಿ ಕಷ್ಟ. ಪೊಡ್ಗಾಳಿ ಈ ಪಟ್ ಬರೋ ಪೊಡ್ಗಾಳಿ ಇಷ್ಟ ದಿನ ಮೂಡ್ಗಾಳಿ ರಂಬಾರಾಡಿ ಅದಕ್ಕಾಗಿ ನಾ ಗಡ ಗಡ ಬಡ್ಕೊಂಡು ಚೆನ್ನಾಗಿರ್ತತಿ ಇಟ್ಕೋಬೇಕು ಅಂತ ಮಾಡಿದೇವಿ. ಇನ್ಮೇಲೆ ಪಟ್ ಬಡಿತಿದ್ದೇವಿ. ಹೆಚ್ಚಾಕತ್ತಂತಾಯಿ ಫುಲ್ ಫೈಟಿಂಗ್ ಮಾಡ್ಬೇಕೀಗ. ಮೊದ್ಲೇ ಕರ್ದಿಲ್ಲ. ಹೆಚ್ಚಾಕತ್ತಂದೆ ನೋಡು. ಬೀಜ ಏನ್ ಮಾಡ್ತೀವ ತಿನ್ನದು ತಿಂತಾನೆ ತೊಳ್ಕೊಂಡು ಅಷ್ಟು ಒಣಗ್ಸ್ಕೊಂಡು. ನಮ್ಮ ಮಮ್ಮಿ ಫುಲ್ಲು ಡಯಟ್ ಕಾನ್ಶಿಯಸ್. ಅವ್ರು ಏನು ವೇಸ್ಟ್ ಮಾಡಲ್ಲ. ಏನ್ ಮಾಡ್ತೀವಿ ಮಾಡೋ ಮತ್ತೆ ಕಲ್ಲಂಗಡಿ ಹಣ್ಣಿನ ಬೀಜ ತಿನ್ನಾಕಿ ಹೋಗ್ಬೇಕಿ ಹುಣಸಿ ಬೀಜ ತಿನ್ನಾಕಿ ಅವ್ರಕ್ಕ ನಮ್ಮ ಬಡೆಮ್ಮಿ ಇನ್ನೊಂದು ಬೇಕಿ ಅಂತಿದ್ದಾಳ ಬೇರೆ ಮಾಡ್ದಕ್ಕಿ ಕಳ್ಳನ ಇದೆ ತಾಯಿ ಅಲ್ಲ ಕಳ್ಳಲ್ಲ ದೂರದ ಸಂಬಂಧ. ದೂರ ಸಂಬಂಧ ಆದ್ರೆ ಕಳ್ಳಿನ ಹತ್ರನ ಆಗೈತಲ್ಲ ಅಂದ್ರ ಕಳ್ಳಿನ ಹತ್ರನ ಇರ್ತಾರ ಹತ್ರ ನನ್ನ ಹೊಟ್ಟೆ ತಣ್ಣಗೆ ಹಾಕ್ಬಿಡಬೇವ ಅಲ್ವಾ ಮಾಡ್ಕೊಂಡ್ ಬಂದ್ಮೇಲೆ ಹಣ್ಣು ತಿಂದಾರಪ್ಪ ಯಾರವ್ರ? ನಮ್ಮ ಚಿಚ್ಚರ್ ನಮ್ಮ ಬಾಬಾ ಮಮ್ಮಿ ಚಹಾ ಕುಡಿಯಕ್ಕೆ ಕುಂತಾರೆ. ನಮ್ಮದು ಕುಡ್ದಾಯ್ತು ಈಗ ಚಹಾ. ಏನು ಮಮ್ಮಿ ಅಡುಗೆ? ಆಯ್ತಮ್ಮ, ಬೇಳೆ ಸಾರು ಮಾಡಿದ್ದೇವಿ, ರೊಟ್ಟಿ ಮಾಡಿದ್ದೇವಿ, ಬಿಸಿ ರೊಟ್ಟಿ. 3 ದಿನ ಟೂರ್ ಹೊಡೆದು ಬಂದಿದ್ದೀರಾ, ಹೆಂಗೆ ಅನಿಸ್ತೈತಿ? ಭಾಳ ಸುಸ್ತಾಗೈತಮ್ಮ. ಬಾಬಂಗೆ? ಅವ್ರಿಗೆ ಸುಸ್ತಾಗೈತಮ್ಮ, ಮಲ್ಕೊಂಡಿದ್ರು. ಬಂದ ಮಲ್ಕೊಂಡಿದ್ರು. ಮಮ್ಮಿ ಕೂರಿಸ್ಕೊಂಡು ಹೋಗೋಕೇನೆ ಸಾಕಾಗತ್ತಲ್ಲ ಬಾಬಾ? ಇಲ್ಲಿರ್ಕ ಜಗ್ಗೈತಿ ನೋಡಲ್ಲ ಉಬ್ಬೈತಿ ಅನ್ಕಂತ ಹೊಡಿಯೋದು ಚೆನ್ನಾಗಿ ಹೊಡೆದ್ರೆ ಏನಾಗಂಗಿಲ್ಲಮ್ಮ. ತೆಂಬದ ಹತ್ರನ ಭಾಳ ಗುದಕ್ಲ ಹಚ್ಚಿ ಜೋರಾಗ ಹೊಡೆದು ಬಿಡ್ತಾರಮ್ಮ. ಕಾಲೆಲ್ಲ ಜಜ್ದಂಗ ಅಕ್ಕವು 2 ಬಟ್ಟೆ ಬೀಳ್ತತಿ. ಹ್ಞೂನಮ್ಮ, ಮೈ ನೋವು, ಕೈ ಎಲ್ಲ ನೋಡ್ತಾವ, ಕಾಲು ಕೈ. ಈಗ ಹೊರಡ್ತೀವಿ ಮಮ್ಮಿ ನಾವು ಊರಿಗೆ. ಮತ್ತು ನಾಳೆ ಬೆಳಗ್ಗೆ ರೋಜಾ ಇರ್ಬೇಕಲ್ಲ. ಕೀ ಇದ್ದಿಲ್ಲ ನೋಡಿ ಮಮ್ಮಿ, ಕೀ ಇಲ್ದಿದ್ದಕ್ಕೆ ಬರ್ಬೇಕಾತೀಗ. ಹೌದಾ? ಒಂದೊಂದು ಸತಿ ಹಿಂಗೆ ಮಾಡೋದು ಒಳ್ಳೇದಾಕತಿ. ಊರಿಗೆ ಬಂದು ಹೋಗ್ಬೋದಲ್ಲ. ಹ್ಞೂನಮ್ಮ, ಏನ್ರಿ ಹೋಗಂತ್ರು ಬೆಳಗ್ಗೆ. ಇಲ್ಲಿ ತಗೋ ಮಮ್ಮಿ, ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು. ಹಾಂ ಬಾ, ನಿಂಗೆ ಕುಡಿಯಕ್ಕೆ ಬೇಕಾ? ಅದು ಬಾಟ್ಲಿದು ಕುಡಿಯೋ ನೀರೇ ಅದು. ತಂಬಾಯಿ ಉಡಿಸ್ಕೊಡ್ತಾನೆ ತಂಬಾಯಿ. ಒಳ್ಳೆ ಐಡಿಯಾ ಕೊಟ್ರಲ್ಲ ಮಾಮ. ತಂಬಾಯಿ ಇನ್ನಷ್ಟು ಕೊಡ್ತಾನೆ. ಫ್ರೂಟ್ಸ್ ತಿನ್ಬೇಕಿತ್ತು. ರೋಜಾ ಬಿಟ್ಟು ಏನು ತಿಂದೆ? ಫ್ರೂಟ್ಸ್ ತಿಂದು ಕಲ್ಲಂಗಡಿ ಹಣ್ಣು ಮತ್ತೆ ದ್ರಾಕ್ಷಿ ಇತ್ತು ಕೊಡ್ಲಾ? ಬಾಳೆಹಣ್ಣು ಅಲ್ಲಿ ಮಸೀದಲ್ಲಿ. ಬೆಳಗಿಂದ ಎಷ್ಟು ಹೊತ್ತಪ್ಪಿ ಕೋಳಿ? ತಿನ್ರಿ ಮಂಡಕ್ಕಿ.
ಮಡಿತಿದ್ದೀಯ ಹಣ್ಣು ಹಿಡಿಯಪ್ಪಿ. ಎಲ್ಲ ಮನೆಗೆ ನೀವು ಜಾಸ್ತಿ ಮಾತು ಹೋಗ್ಬೋದು ಜಾಸ್ತಿ ಹೊಡ್ತು ಮನೆಗೆ ಯಾರು ಬಂದದ್ರು ಚಿಕನ್ ಒಬ್ಬರ ಉಪ್ಪಾರ ಕೂತ್ಕೊಂಡೆ ನಾವು ತಾವು ಕೂತ್ಕೊಂಡು ಪಕ್ಕೊಂಡ್ರೆ ಒಂದು ಕೆ ಜಿ ಬೇಕಂತ. 1 kg ನನಗೆ ಮಂಡಕ್ಕಿ. ಇರು ಒಲ್ಲೆ ಅನ್ನ ಉಕ್ಕತ್ವಾ ಚಿಕನ್ ಉಕ್ಕತ್ತು ಒಳ್ಳೆ ಸೇಲ್ ಆಗ್ತೈತಿ. ಎಲ್ಲ ರುಚಿ ಐತಿ ಅಂತಾರ. ಹ್ಞೂ ಎಳೆ ಕೋಳಲ್ಲ ಯಾರಿಗೆ ಎಲ್ಲ ಇತ್ತು ನೋಡ್ರಿ ಇಲ್ಲಿ ತೆಳಗ್ ತೆಗ್ದಿಟ್ಟ ನೋಡ್ರಿ ತೆಳಗದ ಹಾಂ ಕರೆಕ್ಟ್ ಐತಿ ಬಿಡಿ ಇರಲಿ. ಕೋಳಿ ಕಾಲು ಯಾಕೆ ತಗೊಂತಿ? ಚಿಕನ್ ತಗೊಂಡ್ ಹೋಗಿ ತಿನ್ನ. ತಲೆ ಕಾಲು ಯಾವ್ದಾರ ಕುರಿಕ್ ಹೋದ್ರೆ ಹೇಳ್ಬೇಕು ಅಡ ನೀ ತಲೆ ಕಾಲು ಬಂದು ಒಯ್ಯಪ್ಪ ಅಂದ. ಒಂದು ನಾಯಿ ಸಾಕಿ ಒಂದು ಕಾಮಿ ಸಾಕ್ಯಾವ್ರಿ. ಸುಳ್ಳು ನಾಯಿ ಹಾಕಿದ್ರಪ್ಪ ಎಲ್ಲ ನಾವು ಬಿ ರೀತಿ ಕೊಡ್ತೇವೆ ಅದನ್ನು ಹೋಗ್ರಪ್ಪ ಅವ್ರು ಕಾಮಿಸ್ ಹಾಕ್ತಾರಂತೀಗ. ಗ್ಯಾಸ್ ಇತ್ತು ಬಟ್ ಅವ್ನಿಗೆ ಹಚ್ಚಕ್ಕೆ ಬಂದಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದಾನಲ್ಲ ಹಂಗಾಗಿ ಹಚ್ಚಕ್ಕೆ ಬಂದಿಲ್ಲ ಅವನಿಗೆ. ಇವಾಗ ಜಸ್ಟ್ ಹತ್ತು ಹಾಸ್ತಿದ್ದೀವಿ. ನಮ್ಮ ಹನುಮಾನ್ಜಿ ಅಂತ. ಹನುಮಾನ್ಜಿ ಏನಾದರೂ ಹೇಳ್ರಿ ನಮ್ಮ ಸಬ್ಸ್ಕ್ರೈಬರ್ಗೆ. ಏನಪ್ಪ ಒಳ್ಳೇದಾಗಲಿ ಇಷ್ಟೇ ಇರ್ಬೋದು. ನಮ್ಮ ವಿಡಿಯೋ ನೋಡಿಯಾ? ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು. ಅಡುಗೆ ಮಾಡೋದು ನೋಡಿದನಪ್ಪ. ನೋಡಿದ್ಯಾ? ಚಾನಲ್ಗೆ ಹೋಗಿದ್ಯಾ? ಯೂಟ್ಯೂಬ್ ಓಪನ್ ಮಾಡಿ ನೋಡಿಲ್ಲ? ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಂ ಸಾಕು. ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದೆ ನಾನು ನಮಾಜ್ ಮುಗಿಸ್ಕೊಂಡು. ಸೊ ಸಕ್ಸಸ್ಫುಲಿ 9 days ರೋಜಾ ಕಂಪ್ಲೀಟ್ ಆಯ್ತು ಇವತ್ತಿಗೆ. ನಾಳೆ 10ನೇದು. ಸೊ ಇವಾಗ ಜಸ್ಟ್ ಮನೆಗೆ ಬಂದುಬಿಟ್ಟು ಫಸ್ಟ್ ಟೀ ಮಾಡಿಕೊಡ್ರಿಲಿ ಅಂತ ಹೇಳಿದೆ. ಬೆಳಗ್ಗೆ ಟೀ ಕುಡ್ದವ್ ನಾ ಮತ್ತೆ ಟೀನೇ ಕುಡ್ದಿರಲಿಲ್ಲ. ಫ್ರೆಂಡ್ಸ್ ಇದೇ ನಮ್ಮೂರಿದ್ದು ಹಳ್ಳಿದಿದು ಮಸ್ಜಿದು ಸಣ್ಣದಿದೆ. ಇಲ್ಲೇ ನಾವು ಒಂದು 35 ವರ್ಷ 40 ವರ್ಷ ಆಯ್ತಿದೆ ಮಸ್ಜಿದು. ಇದೆಲ್ಲ ಗ್ರೌಂಡ್ ಇದೆ ಇಲ್ಲಿ ಮಸ್ಜಿದ್ ಹತ್ರ ಮುಂದೆ ಎಲ್ಲ ಸ್ವಲ್ಪ ವೆಹಿಕಲ್ ಪಾರ್ಕಿಂಗಿಗೋಸ್ಕರ ಬಿಟ್ಟಿದ್ದಾರೆ ಇದು. ಸೊ ಇವತ್ತಿಂದು 9ನೇ ರೋಜಾ ಕಂಪ್ಲೀಟ್ ಆಯಿತು. ಸೊ ಇವಾಗ ಜಸ್ಟ್ ರೋಜಾ ಇಫ್ತಾರಿನ ಮುಗಿಸ್ಕೊಂಡ್ಬಿಟ್ಟು ಮಗ್ರಿಬ್ ನಮಾಜ್ ಆಯಿತು. ನಮಾಜ್ ಮುಗಿಸ್ಕೊಂಡ್ಬಿಟ್ಟು ಇವಾಗ ಜಸ್ಟ್ ಅದೇ ಹೋಗ್ತಾಯಿದ್ದೀನಿ ಮನೆಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಮತ್ತೆ ಚಳಗೇರಿಗೆ ಹೋಗ್ಬೇಕು. ಇವನ್ ಎನಿ ಕಂಡೀಷನ್ ಇವತ್ತೇ, ಯಾಕಂದರೆ ಮತ್ತೆ ಮಾರ್ನಿಂಗ್ ನಾವು ಅವರು ಕಾಲೇಜ್ಗೆ ಹೋಗಬೇಕು, ನಾವು ಸ್ಕೂಲ್ಗೆ ಹೋಗಬೇಕು, ನಾನು ಕಂಪ್ನಿಗೆ ಹೋಗ್ಬೇಕಲ್ಲ. ಸೊ ಹಾಗಾಗಿ ಇವಾಗ ಹೋಗ್ತಾಯಿದ್ದೀನಿ ಮನೆಗೆ ನಮಾಜ್ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಸಿಗ್ತೀನಿ. ರಾಣೆಬೆನ್ನೂರು ಸಿಟಿ ಕಾಣ್ತಿರೋದು ನೋಡ್ರಿ ಹೆಂಗೆ ಕಾಣ್ತೈತೆ. ಲೈಟ್ ಗೀಟ್ ಎಲ್ಲ ಹಾಕಿ. ಹಾಂ 8 ಗಂಟೆ ಮೇಲೆ ರಾಣೆಬೆನ್ನೂರು ಸಿಟಿ ನೋಡೋಕ್ಕೆ ಚಂದ. 6 ಗಂಟೆ ಮೇಲೇ ಲೈಟ್ ಹಾಕಿರ್ತಾರ. ಸೊ ನೆನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಹುಳಿ ಮೊಳಕೆನ ಮಾರ್ನಿಂಗ್ ನೈಟ್ ನೆನೆ ಇಟ್ಟು ಮಾರ್ನಿಂಗ್ ಅದನ್ನು ಸ್ವಲ್ಪ ಆರಾಕಿ ಆಮೇಲೆ ಬಾಕ್ಸಿಗೆ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಾಕ್ಸಿಗೆ ಹಾಕಿಟ್ಟು. ಸೊ ಈಗ ಇವತ್ತು ಒಂದಿನ ಬಿಟ್ಟು ಅಷ್ಟೇ, ಬರೀ ಒಂದಿನ ಬಿಟ್ಟು ನಾನು ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಬೆಳಗ್ಗೆ ನಾನು ಮುಚ್ಚಿಟ್ಟಿದ್ದು, ಇವಾಗ ಮಂಡೇ ಈವ್ನಿಂಗ್ ನಾನು ಓಪನ್ ಮಾಡ್ತಾಯಿದ್ದೀನಿ. ಸೊ ಮೊಳಕೆ ಆಗಿದೆ.
ಮಮ್ಮಿ ಹೇಳ್ತಾ ಇದ್ರು ಚೂರೂ ಮೊಳಕೆನೇ ಬಂದಿರಲಿಲ್ಲ ಅಂತ ಅವ್ರು ಕಟ್ಟಿದಾಗ. ನಾನು ನಿಮಗೆ ಹೇಳಿದ್ನಲ್ಲ, ಏರ್ ಟೈಟ್ ಇರಬೇಕು. ನೀವು ಅದನ್ನು ಕ್ಲಾತಲ್ಲಾದರೂ ಹಾಕಿ ಅಥವಾ ಬಾಕ್ಸಲ್ಲಾದರೂ ಹಾಕಿಡಿ. ಏರ್ ಟೈಟ್ ಕಂಟೈನರಲ್ಲಿದ್ದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮೊಳಕೆ ಬರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಹೆಸರು ಕಾಳನ್ನು ಅಷ್ಟೇ ನಾನು ಇದೇ ಥರ ಮಾಡೋದು. ಹಾಗಾಗಿ ಇವಾಗ ಜಸ್ಟ್ ಇದಕ್ಕೆ ಬಂದೆ ನಾನು ಚಳಿಗೇರಿಗೆ. ಸ್ವಲ್ಪ ರಾಣೇಂದ್ರ ಕೆಲಸ ಇತ್ತು ಮುಗಿಸ್ಕೊಂಡ್ಬಿಟ್ಟು ಊರಿಂದ ಹಳ್ಳಿಯಿಂದ ಸೀದಾ ಇವಾಗ ಚಳಿಗೇರಿಗೆ ಬಂದೆ. ಊಟ ಅಲ್ಲಿಂದನೇ ತೊಗೊಂಬಂದ್ವಿ ಪಾರ್ಸಲ್ಲು ಮತ್ತು ಮನೆಯಿಂದ. ಇವಾಗ ಅದನ್ನೇ ಊಟ ಮಾಡಿಬಿಟ್ಟು ಮಲಗ್ತೀನಿ. ಇವತ್ತಿಗೆ 9ನೇ ರೋಜ ಕಂಪ್ಲೀಟ್ ಆಯಿತು. ನಾಳೆ 10ನೇದು. ಸೊ ಮತ್ತೆ ಮಾರ್ನಿಂಗ್ ಬೇಗ 4 ಗಂಟೆಗೆ ಹೇಳ್ಬೇಕು ನಾನು, ಅದಕ್ಕೆ ಮಲಗ್ತೀನಿ ಇವಾಗ. ಐ ಹೋಪ್ ಯು ಗೈಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.